ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಕನ್ನಡಿಗರ ಬಗ್ಗೆ ಹೋಟೆಲ್ ಡಿಸ್ಪ್ಲೇ ಬೋರ್ಡ್ನಲ್ಲಿ ಅವಾಚ್ಯ ಶಬ್ದ ಬಳಕೆ, ಕೆಟ್ಟದಾಗಿರೋ ಬೈಗುಳದ ಪದ ಹಾಕಿದ ಕೋರಮಂಗಲದ ಹೋಟೆಲ್ ಜಿಎಸ್ ಸೂಟ್ಸ್. ಬೇಕಂತಲೇ ಬೋರ್ಡ್ ಹಾಕಿದ್ದಾರೆ ಅಂತ ಸ್ಥಳೀಯರ ಆರೋಪ. ಕನ್ನಡಿಗರಿಗೆ ಅವಮಾನಿಸಿದ ಡಿಸ್ಪ್ಲೇ ಬೋರ್ಡ್ ವೈರಲ್ ಆಗ್ತಾ ಇದ್ದಂತೆ ಪೊಲೀಸರ ಎಂಟ್ರಿ. ಹೋಟೆಲ್ಗೆ ಬಂದು ಪರಿಶೀಲಿಸಿದ ಮಡಿವಾಳ ಪೊಲೀಸರು. ಹೋಟೆಲ್ ಮ್ಯಾನೇಜರ್ ವಶಕ್ಕೆ. ಕೇರಳ ಮೂಲದ ನೌಷದ್ ಎನ್ನುವರಿಗೆ ಸೇರಿದ ಜಿಎಸ್ ಸೂಟ್ ಹೋಟೆಲ್ ಸದ್ಯ ಕೇರಳದಲ್ಲೇ ಇರೋ ಮಾಲೀಕ. ಎಲ್ಇಡಿ ಬೋರ್ಡ್ ಅನ್ನು ಹ್ಯಾಕ್ ಮಾಡಿದ್ದಾರೆ ಅಂತ ಆರೋಪ. ಪಹಲ್ಗಾಮ್ ನರಮೇಧ ನಡೆದು 26 ದಿನಗಳು, ಈವರೆಗೂ ಸಿಕ್ಕಿಲ್ಲ 4 ನರಹಂತಕರು. ಬೈಸರನ್ ವ್ಯಾಲಿಯ ಗುಡ್ಡಗಾಡಲ್ಲಿ ಮುಂದುವರೆದ ಹುಡುಕಾಟ. ಪಾಕಿಸ್ತಾನದ ಪ್ರಧಾನಿಗೂ ಬೆವರಿಳಿಸಿದ ಆಪರೇಷನ್ ಸಿಂಧೂರ. ದಾಳಿ ನಡೆದ 1 ಗಂಟೆಯ ಬಳಿಕ ಶಹಬ್ಬಾಜ್ ಶರೀಫ್ಗೆ ಸಿಕ್ಕಿತ್ತು ಮಾಹಿತಿ. ಆಸಿಫ್ ಮುನೀರ್ ಕರೆ ಮಾಡಿದ್ದನ್ನು ಬಾಯ್ಬಿಟ್ಟ ಪಾಕ್ ಪ್ರಧಾನಿ. ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ಗೆ ಪಾಕಿಸ್ತಾನ ಕೂಡ ಶಾಕ್. ಹಿಂದೆಂದೂ ಇಂಥದನ್ನ ನೋಡಿಲ್ಲ ಕೇಳಿಲ್ಲ ಅಂತಿದ್ದಾರೆ ತಜ್ಞರು. ಭಾರತದಲ್ಲಿರೋ ಅತ್ಯಾಧುನಿಕ ಡಿಫೆನ್ಸ್ ಸಿಸ್ಟಮ್, ಅದರ ತಂತ್ರಜ್ಞಾನಕ್ಕೆ ಬಹುಪರಾಕ್. ಘೋಷಣೆಯಾಗಿದ್ದ ಕದನ ವಿರಾಮ ನಾಳೆಗೆ ಅಂತ್ಯ. ಮತ್ತೆ ಮೀಟಿಂಗ್ ನಡೆಸಲಿದ್ದಾರೆ ಉಭಯ ದೇಶಗಳು. ಉದ್ವಿಗ್ನತೆ ಶಮನಗೊಳಿಸಲು ಮಹತ್ವದ ನಿರ್ಧಾರ ಸಾಧ್ಯತೆ. ಪಾಕಿಸ್ತಾನಕ್ಕೆ ಚಿನಾಬ್ ನದಿ ನೀರು ಬಂದ್. ನಾಲೆಯ ಉದ್ದ ದುಪ್ಪಟ್ಟುಗೊಳಿಸಲು ಭಾರತದ ತೀರ್ಮಾನ. ನದಿ ನೀರಿನ ಬಳಕೆಯನ್ನು ದುಪ್ಪಟ್ಟುಗೊಳಿಸಲು ಪ್ಲಾನ್. ಅಮೆರಿಕ ರಹಸ್ಯವಾಗಿ ಪಾಕಿಸ್ತಾನದಲ್ಲಿ ಅಣ್ವಸ್ತ್ರ ಸಂಗ್ರಹಿಸಿಟ್ಟಿರೋ ಗುಮಾನಿ. ಒಂದೇ ಒಂದು ಅಣ್ವಸ್ತ್ರ ಸೋರಿಕೆಯಾದರೂ ಲಕ್ಷಾಂತರ ಜನರ ಜೀವಕ್ಕೆ ಅಪಾಯ. ಇದೇ ಕಾರಣಕ್ಕೆ ಮಧ್ಯರಾತ್ರಿ ಅಮೆರಿಕದ ಎನರ್ಜಿ ವಿಮಾನ ಬಂದು ಪಾಕ್ನಲ್ಲಿ ಪರಿಶೀಲನೆ. ಶ್ರೀನಗರದಲ್ಲಿ ಫ್ಲೋಟಿಂಗ್ ಮಾರುಕಟ್ಟೆ ಬಂದ್. ಅಂಗಡಿಗಳು ಓಪನ್ ಆಗಿದ್ರು ಬರ್ತಾ ಇಲ್ಲ ಜನ. ಪ್ರವಾಸಿಗರಿಲ್ಲದೆ ಸಂಚಾರ ನಿಲ್ಲಿಸಿದ ಬೋಟ್ ಹೌಸ್. ನಾಳೆ ಭಾರತದ EOS 9 ಉಡಾವಣೆ. ಭೂಮಿ ಮೇಲ್ಮೈನ ಅಲ್ಟ್ರಾ ಹೈ ರೆಸಲ್ಯೂಷನ್ ಫೋಟೋ ಸೆರೆ. ಗಡಿ ಕಾಯುವಿಕೆ, ಬೇಹುಗಾರಿಕೆ, ರಾಷ್ಟ್ರೀಯ ಭದ್ರತೆ, ವಿಪತ್ತು ನಿರ್ವಹಣೆಗೆ ನೆರವು. ಭದ್ರತೆಯ ವಿಚಾರ ಬಂದಾಗ ಪ್ರತಿಯೊಬ್ಬರು ಬದ್ಧತೆ ತೋರಬೇಕು. ಭಾರತೀಯ ಸೇನೆ ದೇಶದ ಪರ ಸದಾ ನಾನು ನಿಲ್ತೀನಿ. ಮೈಸೂರಲ್ಲಿ ನ್ಯೂಸ್ ಫಸ್ಟ್ಗೆ ಶಾಸಕ ತನ್ವೀರ್ ಸೇಠ್ ಹೇಳಿಕೆ. ರಾಜಕಾರಣ ಮಾಡೋದು ಸರಿಯಲ್ಲ ಅಂತ ಪಾಠ. ಜನಾಕ್ರೋಶ ಬಳಿಕ ಆಪರೇಷನ್ ಸಿಂಧೂರ ಪ್ರಚಾರ ಭರಾಟೆ. ಅರ್ಧಕ್ಕೆ ನಿಂತ ಜನಾಕ್ರೋಶ ಯಾತ್ರೆ ಕಂಪ್ಲೀಟ್ ಮಾಡಲು ಸಿದ್ಧತೆ. ಇದಾದ ಬಳಿಕ ಯಡಿಯೂರಪ್ಪ ನೇತೃತ್ವದಲ್ಲಿ ಪುನಃ ರಾಜ್ಯ ಪ್ರವಾಸಕ್ಕೆ ವಿಜಯೇಂದ್ರ ಸಜ್ಜು. ಬಿಜೆಪಿ ಹೈಕಮಾಂಡ್ ಸೂಚನೆ ಬೆನ್ನಲ್ಲೇ HDK ಅಲರ್ಟ್. ರಾಜ್ಯ ಸರ್ಕಾರದ ಪ್ರಮುಖ ಇಲಾಖೆಗಳ ಮೇಲೆ ದಳಪತಿ ಕಣ್ಣು. ಆಪ್ತರ ಮೂಲಕ ಇಲಾಖೆಗಳಲ್ಲಿ ನಡೀತಾ ಇರೋ ಚಟುವಟಿಕೆಗಳ ಬಗ್ಗೆ ಮಾಹಿತಿ ಸಂಗ್ರಹ. ಹದಿನೆಂಟು ಬಿಜೆಪಿ ಶಾಸಕರ ಅಮಾನತು ವಾಪಸ್ ಪಡೆಯಲು ಪಟ್ಟು. ಮಾಜಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿಯಿಂದ ವರದಿ ಸಲ್ಲಿಸಲು ಬಿಜೆಪಿ ನಿರ್ಧಾರ. UT ಖಾದರ್ ನಡೆ ಸರಿಯಿಲ್ಲ ಅಂತ ವರದಿ ನೀಡಲು ಪ್ಲಾನ್. KR ಪುರ ಕಡೆಯಿಂದ ಮೇಕ್ರಿ ವೃತ್ತದ ಮಾರ್ಗದಲ್ಲಿ ಹೆಚ್ಚುವರಿ ರ್ಯಾಂಪ್ ಅಳವಡಿಕೆ. ಇವತ್ತಿನಿಂದ 5 ದಿನಗಳು ಹೆಬ್ಬಾಳ ಮೇಲ್ಸೇತುವೆ ಬಂದ್. ರಾತ್ರಿ 12ರಿಂದ ಬೆಳಗಿನ ಜಾವ 3ರವರೆಗೆ ಎಲ್ಲಾ ರೀತಿಯ ವಾಹನ ಸಂಚಾರಕ್ಕೆ ನಿರ್ಬಂಧ. ಅಕ್ಷರ ಜ್ಞಾನ ನೀಡಬೇಕಾದಂಥ ಸಂಸ್ಥೆ ಸರ್ಕಾರಕ್ಕೆ ಹಾಕ್ತಿದೆಯಾ ಟೋಪಿ. ವಿಸ್ಡಮ್ ಮಾಂಟ್ ಪೋರ್ಟ್ ಇಂಟರ್ನ್ಯಾಷನಲ್ ಸ್ಕೂಲ್ ಮೇಲೆ ರಾಜಕಾಲುವೆ ಒತ್ತುವರಿ ಆರೋಪ. ಯಲಹಂಕದ ಅಗ್ರಹಾರ ಬಡಾವಣೆಯ ತಿರುಮೇನಹಳ್ಳಿಯಲ್ಲಿ ಕ್ರಮ ಕೈಗೊಳ್ಳದ BBMP ಅಧಿಕಾರಿಗಳು.
ಬಾಗಲಕೋಟೆಯಲ್ಲಿ ಹೆಚ್ಚಿದ ಕಳ್ಳಿಯರ ಹಾವಳಿ. ಚಿಂದಿ ಆಯೋ ನೆಪದಲ್ಲಿ ದೇವರ ವಿಗ್ರಹ ಕಳವು. ಮನೆ ಅಂಗಡಿಗಳ ಬೀಗ ಮುರಿದು ಸ್ಟೀಲ್ ವೈರಿಗೂ ಕನ್ನ. ಖತರ್ನಾಕ್ ಕಳ್ಳಿಯರ ಕೈಚಳಕ, ಸಿಸಿಟಿವಿಯಲ್ಲಿ ಸೆರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.